ಬ್ರೇಕ್ನ ಬಳಿಕ ಅಮರ ನೆನಪುಗಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ರೆಬಲ್ ಸ್ಟಾರ್ ಅಂಬರೀಶ್ ಹುಟ್ಟಿದ್ದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದೊಡ್ಡರಸೀಕೆರೆಯಲ್ಲಿ. ಅವರು ವಿದ್ವಾನ್ ಪಿಟೀಲ್ ಚೌಡಯ್ಯನವರ ಮೊಮ್ಮಗ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಇದರಂತೆ ಅಂಬರೀಶ್ ಮತ್ತು ಮಂಡ್ಯ ಜಿಲ್ಲೆಗೆ ಅಳಿಸಲಾಗದ ಅವಿನಾಭಾವ ಸಂಬಂಧ. ಸಿನಿಮಾಗಳ ಮೂಲಕ, ರಾಜಕೀಯದ ಮೂಲಕ ಮತ್ತು ಜನಸೇವೆಯ ಮೂಲಕ ಕೂಡ ಅವರು ಮಂಡ್ಯದ ಗಂಡು ಎಂಬ ಅನ್ವರ್ಥನಾಮ ಬರುವಷ್ಟರ ಮಟ್ಟಿಗೆ ಬೆಳೆಯುತ್ತಾರೆ. ಅಂಬಿ ಅಂದ್ರೆ ಮಂಡ್ಯ, ಮಂಡ್ಯ ಅಂದ್ರೆ ಅಂಬಿ ಅನ್ನೋಷ್ಟು ಜನಜನಿತರಾಗ್ತಾರೆ. ಮಂಡ್ಯದ ಗಂಡು ಎಂಬ ಸಿನಿಮಾ ಬಂದು ಅವರ ಜನಪ್ರಿಯತೆ ಹೆಚ್ಚಿಸಿದ್ರೆ, ಸೋಲಿಲ್ಲದ ಸರದಾರ ಸಿನಿಮಾದ ಕಾವೇರಮ್ಮ ಕಾಪಾಡಮ್ಮ ಹಾಡು, ಮೈಸೂರು ಜಾಣ ಸಿನಿಮಾಗಳು ರೆಬಲ್ ಸ್ಟಾರ್ ಅನ್ನ ರಿಯಲ್ ಮಂಡ್ಯದ ಗಂಡಂತೆ ಮೆರೆಸುತ್ತವೆ. ಯಾಕೆ ಒಳ್ಳೆ ಜಿಂಕೆ ಮರಿ ತರ ಓಡ್ಕೊಂಡ್ ಬರ್ತಿದ್ಯಾ? ಊಟ ಕಟ್ಟೋ ಅಷ್ಟೊತ್ತಿಗೆ ಮನೆ ಬಿಟ್ಟು ಬಂದ್ಬಿಟ್ಟಿದ್ಯಲ್ಲ. ನೀವು ಅಂದ್ರೆ ರಾಧಾಗೆ ಪಂಚಪ್ರಾಣ ಹೀರೋ ಆಗಿದೆ. ರಾಧಾ ಅನ್ನೋ ಹೆಸರು ಕೂಡ ನಿನಗೆ ಚೆನ್ನಾಗಿ ಒಪ್ಪುತ್ತೆ. ನೀವೇ ಮೆಚ್ಕೋಬೇಕು. ಇವಳಿಗೆ ದುರ್ಗಿ ಅಥವಾ ಚಾಮುಂಡಿ ಅಂತ ಹೆಸರಿಡಬೇಕಾಗಿತ್ತು ಈ ಜಗಳ ಗಂಟೆಗೆ. ಏನು ನಾನು ಜಗಳ ಗಂಟಿನ ನಿನ್ನ ನೋಡ್ದೆ? ಸುಮ್ಮನೆ ರೇ, ಅಮ್ಮವ್ರು ಏನಾದ್ರು ತಿಳ್ಕೊತಾರೆ. ಹಾ, ನೀವೇ ನೋಡಿ ಅಮ್ಮವ್ರೆ ಹ್ಯಾಗ್ ಗೋಳು ಹೊಯ್ಕೋತಾನೆ ಅಂತ. ಮಾವ ಹಸ್ಕೊಂಡಿರ್ತಾನಲ್ಲ ಅಂತ ಕಷ್ಟಪಟ್ಟು ಊಟ ಕಟ್ಕೊಂಡ್ ಬಂದ್ರೆ ಹೀಗ ಆಡೋದು. ಇನ್ಮೇಲೆ ನಿನ್ ಊಟನೂ ಇಲ್ಲ ಗೀಟನೂ ಇಲ್ಲ. ಲೈ, ನೀನ್ ಊಟ ಕೊಡ್ತಾರೆ ಬೇಡ, ನೀನೇ ತಿನ್ನು, ದಾರಿ ಬಿಡು. ಇನ್ಮೇಲೆ ನನ್ನ ಕೀಟ್ಲೆ ಮಾಡಲ್ಲ ಅಂತ ಹೇಳೋವರೆಗೂ ದಾರಿ ಬಿಡಲ್ಲ. ಅಮ್ಮವ್ರೆ ನೀವೇ ಹೇಳಿ. ಹೋಗ್ಲಿ ಹೇಳ್ಬಿಡು ಕೃಷ್ಣ. ಅಮ್ಮವ್ರೆ, ನೀವ್ ಹೇಳಿದ್ರಿ ಅಂತ ಹೇಳ್ತಾ ಇದ್ದೀನಿ. ಇಲ್ದಿದ್ರೆ ಇಲ್ದೇ ಇದ್ರೆ ಏನ್ ಮಾಡ್ತಿದ್ದೆ? ಏನು ಮಾಡ್ತಿದ್ನಾ? ನಿನ್ನ ನದಿ ಮಧ್ಯದಲ್ಲಿ ತಗೊಂಡ ಮುಳಿಸ್ಬಿಟ್ಟು ಬರ್ತಿದ್ದೆ. ಲೇ ಚಿನ್ಕುರ್ಳಿ, ನೀನ್ ಯಾವನ ಮದುವೆ ಮಾಡ್ಕೊತಾನ ಗೊತ್ತಿಲ್ಲ, ತಾಳಿ ಕಟ್ತಿದ್ದಂಗೆ ತಮಟೆ ಬಾರ್ ಸರಾಜ್ ಹಾಕ್ಬಿಡ್ತೀಯ ಅವನ್ನ. ಬನ್ನಿ ಅಮ್ಮವ್ರೆ, ಹೋಗಿ ಆ ದೇವಸ್ಥಾನದ ಪೂಜಾರಿ ಹತ್ರ ನಿನ್ ನಕ್ಷತ್ರ ತಿದ್ದಿಸ್ಕೊಂಡು ಬಾ. ಇರ್ಲಿ ಹೋಗು. ಅಮ್ಮವ್ರೆ, ದೋಣಿ ಹತ್ತಿದನ ಅಭ್ಯಾಸ ಮಾಡ್ಕೋಬೇಕು. ಹತ್ತಿ. ಅಮ್ಮ ಅವ್ರು ಬಂದ್ರು ಅಂತ ಕೋಡ್ ಬಂದ್ಬಿಟ್ಟಿದ್ಯಾ ನಿಂಗೆ? ಮನೆಗ್ ಬಾ, ಅಪ್ಪನ ಹತ್ರ ಹೇಳಿ ಸರಿಯಾಗಿ ಶಾಸ್ತಿ ಮಾಡಿಸ್ತೀನಿ. ಉರ್ಸಂಗಿ, ಮನೆಗೆ ಹೋಗಿ ಮುಸ್ಕಾಕೊಂಡು ಮಲ್ಕೋ. ಊರ್ ತುಂಬಾ ಸುಳ್ಳು ಹೇಳ್ಕೊಂಡು ಬೀದಿ ಬೀದಿ ಅಲಿಬೇಡ. ಅಮ್ಮವ್ರೆ, ನಮ್ಮ ರಾಧನ ಕಿಟ್ಲೆ ಮಾಡಬೇಕು ಅಂದ್ರೆ ನಂಗೆ ತುಂಬಾ ಇಷ್ಟ. ಬಡ ಬಡ ಅಂತ ಮಾತಾಡ್ತಾಳೆ ಹೊರತು ಮನಸ್ಸಿನೊಳಗೆ ಏನು ಇಟ್ಕೊಳ್ಳೋದಿಲ್ಲ. ಬೆಣ್ಣೆ ಅಂತ ಹೃದಯ. ಕೃಷ್ಣ, ಏನ್ ಹಾಗೆ ನೋಡ್ತಿದ್ದೀರಾ? ಅದೇನೋ ಅಮ್ಮವ್ರೆ, ನಿಮ್ಮನ್ನ ಮೊದಲನೇ ಸರಿ ನೋಡ್ದಾಗ್ಲಿಂದ ನಿಮ್ಮನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ. ನನ್ನನ್ನು ನೋಡ್ತಿದ್ರೆ ನಾನು ಕಾಲೇಜ್ಗೆ ಹೋದಾಗೆ. ದಡ ಬಂತ ಹಿಡೀರಿ. ಕೃಷ್ಣ, ನಾನು ಕಾಲೇಜ್ಗೆ ಹೋಗ್ತೀನಿ. ನೀವೀಗ ಹೋಗಿ ಸಂಜೆ ಬನ್ನಿ. ಎಲ್ಲಾದ್ರೂ ಉಂಟಾ? ನಿಮ್ ಕಾಲೇಜ್ ಇನ್ನು 1 ಮೈಲ್ ಇದೆ, ಒಬ್ಬರೇ ಹೋಗದ? ನಡಿ ನಡಿ, ನಾನು ಬಿಟ್ಟು ಬರ್ತೀನಿ. ಬೇಡ ಕೃಷ್ಣ, ನಾನೇ ಹೋಗ್ತೀನಿ. ಅಮ್ಮವ್ರೆ, ಅದೆಲ್ಲ ಆಗೋದಿಲ್ಲ, ನೀವು ನಡೀರಿ, ಗೊತ್ತಾಯ್ತು. ಕೃಷ್ಣ, ಇದನ್ ಕೊಡಿ, ನಾನು ಹೋಗ್ತೀನಿ. ಬನ್ನಿ ಅಮ್ಮರೆ, ಒಳಗಡೆ ತಂಗ ಬಿಟ್ಟು ಹೋಗ್ತೀನಿ. ಅಯ್ಯೋ ಬೇಡಿ ಕೃಷ್ಣ, ನೀವೇನಾದ್ರೂ ಒಳಗ್ ಬಂದ್ರೆ ಅಂಗರಕ್ಷಕನ ಕರ್ಕೊಂಡ್ ಬಂದಿದ್ಯಾ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ನನ್ಗೆ ಇನ್ಸಲ್ಟ್ ಮಾಡ್ತಾರೆ. ಹಾಗಂದ್ರೆ ಅಮ್ಮವ್ರೆ? ಅಂದ್ರೆ ಅವಮಾನ ಮಾಡ್ತಾರೆ. ದೇವತೆ ಹಂಗಿರೋ ನಿಮ್ಮನ್ನ ಯಾರಾದ್ರೂ ಅವಮಾನ ಮಾಡಿದ್ರೆ ಬೆಂಡೆತ್ ಬಿಡ್ತೀನಿ, ಸುಮ್ನೆ ರೀ. ಏನು ಹಾಗೆ ಕೆಕ್ಕಸ್ಕೊಂಡು ನೋಡ್ತಾ ಇದ್ದೀರಾ? ನಿಮ್ಗೆ ಯಾರಿಗೂ ಅಕ್ಕ ತಂಗಿರು ಯಾರು ಇಲ್ವಾ? ಕಾಲೇಜ್ ಓದಕ್ ಬರ್ತಾವಂತೆ, ಹೋಗ. ನೋಡ್ತಾನೆ ಕೃಷ್ಣ. ಯಾಕಮ್ಮನವ್ರೆ ಕೋಪದಿಂದ ನೋಡ್ತಿದ್ದೀರಾ? ಅವ್ರ ಕಣ್ಗಳು ಸರಿ ಇಲ್ಲ, ನಿಮ್ಗೆ ದೃಷ್ಟಿ ಆಗ್ಬಿಡುತ್ತೆ ಅಂತ ಹೀಗೆ ದಬಾಯಿಸ್ತೆ ಅಷ್ಟೇ. ನಾ ಮಾಡಿತ್ತಪ್ಪ. ಕೃಷ್ಣ, ಈಗ ನೀವು ಹೋಗ್ತೀರಾ ಇಲ್ವೋ? ನಾನು ಹೋಗ್ತೀನಿ ಅಮ್ಮವ್ರೆ. ನೀವು ಯಾವಾಗಲೂ ನಗ್ನಗ್ತಾ ಇರ್ಬೇಕು ಅನ್ನೋದೇ ನನ್ನ ಆಸೆ. ನೋಡಿ, ನಾ ದೋಣಿ ಹತ್ರ ಕಾಯ್ತಾ ಇರ್ತೀನಿ. ನೀವು ಕಾಲೇಜ್ ಮುಗಿಸ್ಕೊಂಡು ನೆಟ್ಟಿಗೆ ಬಂದ್ಬಿಡಿ. ಇಲ್ಲ, ನಾನು ಇಲ್ಲೇ ಇರಲ್ಲ. ಬೇಡ ಬೇಡ, ನಾನೇ ಬರ್ತೀನಿ. ನೋಡ್ರಮ್ಮ, ನಮ್ಮಮ್ಮವ್ರನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಕೃಷ್ಣ, ನೀವು ಹೋಗಿ. ಆಯ್ತು ಅಮ್ಮವ್ರೆ. ಮೈಸೂರು ಜಾಣ ಸಿನಿಮಾದಲ್ಲಿ
ಕನ್ನಡದ ಹೆಸರಾಂತ ಖಳನಟ ಮತ್ತು ಪೋಷಕ ನಟ ಸತ್ಯಜಿತ್ ಚಿರತೆಯೊಂದಿಗೆ ಫೈಟ್ ಮಾಡುವಂಥ ದೃಶ್ಯವಿರುತ್ತೆ. ಆರಂಭದಲ್ಲಿ ಸತ್ಯಜಿತ್ ತುಂಬ ಹಿಂಜರಿತಾರಂತೆ. ಆಗ ಅಂಬರೀಷ್ ರವರು ಸತ್ಯಜಿತ್ ಅವರಿಗೆ ಡ್ರಿಂಕ್ಸ್ ಮಾಡಿಸಿ ಚಿರತೆಯೊಂದಿಗೆ ಫೈಟ್ ಮಾಡಿಸಿದ ಹಾಸ್ಯ ಪ್ರಸಂಗವನ್ನ, ಹಾಗೆ ಅಂಬರೀಷ್ ಒಡನಾಟವನ್ನ ಸತ್ಯಜಿತ್ ಸದಾ ನೆನೆಯುತ್ತಾ ಇದ್ರು. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ಬಳಿಕ.